ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿ ಮಾಡೋವಂಥ ಟೊಮೊಟೊ ರಸಮ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಸುಮಾರು ವೆರೈಟೀಸ್ ಮಾಡ್ತೀನಿ ಅವು ರಸಮ್ಸು. ಇದು ಒಂದು ಟೊಮೊಟೊದೊಂದು, ಬಟ್ ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಆಗುತ್ತೆ. ಇರೋ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ರಸಮ್ ಮಾಡೋಕ್ಕೆ ನಾನಿಲ್ಲಿ 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಮೇಲ್ಗಡೆಯಿಂದ ಸ್ವಲ್ಪ ಓಪನ್ ಮಾಡ್ಕೊತಿದ್ದೀನಿ ಅಷ್ಟೇ. ಅಂದರೆ 4 ಸೈಡನ್ನು ಜಸ್ಟ್ ಓಪನ್ ಮಾಡ್ತಿದ್ದೀನಿ. ಅಂದರೆ ಫುಲ್ ಕಟ್ ಮಾಡ್ತಿಲ್ಲ, ಜಸ್ಟ್ ಓಪನ್ ಮಾಡ್ಕೊತಿದ್ದೀನಿ. ಇದನ್ನು ಓಪನ್ ಮಾಡ್ಕೊಂಬಿಟ್ಟು ಇದನ್ನು ನೀರಲ್ಲಿ ಬೇಯಿಸ್ಕೋಬೇಕು. ಫಸ್ಟ್ ಇಲ್ಲೊಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಸ್ಟವ್ ಮೇಲೆ. ಆ ನೀರಿಗೆ ಈ 3 ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ. ಅಂದರೆ ಒಂದು 7ರಿಂದ 8 ನಿಮಿಷ ಇದನ್ನು ಕುದಿಸ್ತೀನಿ. ಅಷ್ಟು ಕುದಿಯೋದ್ರೊಳಗೆ ಟೊಮೊಟೊ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರುತ್ತೆ. ಇದು ಬೆಂದ ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ. ಇದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊತೀನಿ. ತೊಳೆದ್ಬಿಟ್ಟು ಅದರೊಳಗೆ ಹಾಕಿದ್ದೀನಿ. ಈಗ ಟೊಮೆಟೊ ಸ್ವಲ್ಪ ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆ ತಕ್ಕೊಂಬಿಡೋಣ, ಇಲ್ಲಾಂದ್ರೆ ರಸಮಲ್ಲಿ ಸಿಪ್ಪೆ ಸಿಗುತ್ತೆ. ಹಾಗಾಗಿ ನೋಡಿ, ಇದು ಬೆಂದಿರೋದ್ರಿಂದ ಈಸಿಯಾಗಿ ಬರುತ್ತೆ. ಹಾಗಾಗಿ ಅದನ್ನ ತಕ್ಕೊಂಬಿಡ್ತೀನಿ. ಫಸ್ಟು ಸಿಪ್ಪೆ ಎಲ್ಲ ನೀಟಾಗಿ ಎಷ್ಟೆಷ್ಟು ಬರುತ್ತೋ ಅಷ್ಟನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಕೈಯಲ್ಲಿ ಹಿಂಡ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಂಬಿಟ್ಟು ರಸ ಮಾತ್ರ ತಕ್ಕೊಂಡು ಅದ್ರದ್ದು ಏನು ಪಲ್ಪ್ ಇರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಈಚೆ ಹಾಕ್ತೀನಿ. ಈ ಥರ ಕೈಯಲ್ಲಿ ಹಿಂಡ್ಬಿಟ್ಟು ರಸ ತೆಗೆಯೋದ್ರಿಂದ ನಮಗೆ ಅಂದರೆ ರಸಮು ತುಂಬ ತೆಳ್ಳಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸಿ ಕೂಡ ಮಾಡಿಬಿಟ್ಟು ಮಾಡ್ಕೊಂಬಿಡ್ಬೋದು. ಬಟ್ ಏನಾಗುತ್ತೆ, ಅದು ರಸಮು ತುಂಬ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಅಷ್ಟು ಗಟ್ಟಿ ಬೇಡ ಅಂತ ಬಿಟ್ಟು ನಾನು ಹಿಂಗೆ ಕೈಯಲ್ಲೇ ಹಿಂಡ್ಕೊಂಡು ಮಾಡ್ಕೊತೀನಿ. ಈಗ ಒಂದು ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಕಾದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆ ಜೊತೆಗೆ ಒಂದು 7ರಿಂದ 8 ಕರಿಮೆಣಸು ಕಾಳು ಹಾಗೆ ಹಾಕಿದ್ದೀನಿ, ಜಜ್ಜಿಲ್ಲ ಹಾಗೆ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು 2 ಹಸಿಮೆಣ್ಸಿನ್ಕಾಯಿನ ಜಸ್ಟ್ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ನಿಮ್ಗೆ ಆಪ್ಷನಲ್ಲು. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದು 2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತೀನಿ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತಿದ್ದೀನಿ. ಇದಾದಮೇಲೆ ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಆ್ಯಡ್ ಮಾಡ್ತಿದ್ದೀನಿ. ನೀವು ತಿಳಿಸಾರು ಪೌಡ್ರನ್ನಾದ್ರೂ ಆ್ಯಡ್ ಮಾಡ್ಬೋದು, ಅದರ ಸಾಂಬಾರು ಪುಡಿನಾದ್ರೂ ಆ್ಯಡ್ ಮಾಡ್ಬೋದು. ಎರಡರಲ್ಲೂ ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ಸಾಂಬಾರು ಪುಡಿನ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ 3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಮೆಣಸು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೆ. ಮತ್ತು 1 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊತಿದ್ದೀನಿ. ಹಾಕ್ಬಿಟ್ಟು ಇದನ್ನು ಜಸ್ಟ್ ಮಿಕ್ಸ್ ಮಾಡ್ತಿದ್ದೀನಿ, ಬೇಯಿಸ್ತಿಲ್ಲ. ಇದು ಜಸ್ಟ್ ಮಿಕ್ಸ್ ಮಾಡ್ತಿದ್ದೀನಿ. ಒಂದು 30 ಸೆಕೆಂಡ್ಸ್ ಬೆಂದಿರ್ಬೋದು ಅಷ್ಟೇ. ಅದಕ್ಕೆ ಈಗ ಹಿಂಡಿಟ್ಟಿದ್ನಲ್ಲ ಟೊಮೊಟೊ ರಸ ಅದನ್ನು ಹಾಕ್ಕೊತಿದ್ದೀನಿ. ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 to 12 ಮಿನಿಟ್ಸು ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಆವಾಗ ರಸಮ್ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಫಸ್ಟು ಟೊಮೊಟೊ ಬೇಯಿಸೋಕ್ಕೇ ಒಂದು ಅರ್ಧ ಲೀಟ್ರ್ ನೀರು ಇಟ್ಟಿದ್ದೆ. ಅದು ಬೇಯಬೇಕಾದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಆಗಿರುತ್ತೆ, ಒಂದು 1/4 ಕಪ್ಪಷ್ಟು ನೀರು ಕಮ್ಮಿ ಆಗಿರುತ್ತೆ. ಮತ್ತು ಈಗ ಒಂದು ಅರ್ಧ ಲೀಟ್ರ್ ಆ್ಯಡ್ ಮಾಡಿದ್ದೀನಿ. ಓವರಾಲ್ ನಮಗೆ ಅದು 3/4 ಲೀಟ್ರು ರಸಮ್ ಆಗುತ್ತೆ. ಈಗ ನೋಡಿ, 1 ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡೆ ಮತ್ತು 1 ಟೀ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಕೆಲವ್ರಿಗೆ ರಸಮ್ಗೆ ಸ್ವೀಟ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನು ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡ್ತೀನಿ. ನಮ್ಮನೆಲ್ಲ ರಸಮು ಕಂಪಲ್ಸರಿ ಬೇಕೇ ಬೇಕು. ಅಂದರೆ ಏನೇ ಸಾಂಬಾರು ಮಾಡಿದ್ರು ಅದ್ರ ಜೊತೆಗೆ ಒಂದು ರಸಮ್ ಕಂಪಲ್ಸರಿ ಬೇಕು. ಹಾಗಾಗಿ ನಾವು ಡೈಲಿ ಒಂದೊಂದು ಥರ ಮಾಡ್ಕೊತೀವಿ. ಈ ಟೊಮೊಟೊ ರಸಮ್ನ ತುಂಬ ಜಾಸ್ತಿನೇ ಮಾಡ್ತೀವಿ, ಎಲ್ಲರೂ ಇಷ್ಟಪಟ್ಟು. ಅಂದರೆ ಇದನ್ನು ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೇನೆ ಕೂಡ ಗ್ಲಾಸಲ್ಲಿ ಹಾಕೊಂಡು ಕುಡಿತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಗ್ಲಾಸಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಾಕಿದ್ದೀನಿ. ಈ ಸಾಂಬಾರ್ಗೆ ನೀವು ಬೇಕಾದ್ರೆ ಹುಣಸೆಹಣ್ಣು ಅಲ್ದಲ್ಲ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ನಿಂಬೆಹಣ್ಣು ಅಂದರೆ ಈ ಗ್ಲಾಸಲ್ಲಿ ಸ್ಟವ್ ಆಫ್ ಮಾಡ್ತೀವಲ್ಲ ಆ ಟೈಮಲ್ಲಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ರಸಮ್ ರೆಡಿ ಇರುತ್ತೆ. ನೋಡಿ, ಇವತ್ತು ನಾನು ಕೆಂಪು ಅಕ್ಕಿದು ಅನ್ನ ಮಾಡಿದ್ದೀನಿ. ಅನ್ನದ ಜೊತೆ ಉಪ್ಪಿನಕಾಯಿ ಪ್ಲಸ್ ಕಡಲೆಕಾಳು ಉಸ್ಲಿನೂ ಮಾಡ್ಕೊಂಡಿದ್ದೀನಿ ಮತ್ತು ರಸಮ್ಮು. ಈ ರಸಮ್ಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ನಾವು ತಿನ್ಬೇಕಾದ್ರೆ ಮಧ್ಯದಲ್ಲಿ ಬೆಳ್ಳುಳ್ಳಿ ಕೂಡ ಸಿಗ್ತಾ ಇರುತ್ತೆ. ಹಾಗಾಗಿ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅನ್ನೋರು ಬೇಕಾದ್ರೆ ಇಂಗು ಕೂಡ ಯೂಸ್ ಮಾಡ್ಕೋಬೋದು, ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.